ಫ್ರೆಂಡ್ಸ್, ರಂಜಿನಿ ಹಳ್ಳಿ ಮನೆ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತು ನನ್ನ ಮಗಳು ಸ್ಕೂಲಲ್ಲಿ ಒಂದು ಪ್ರೋಗ್ರಾಮ್ ಇದೆ, ಅಮ್ಮನ ಕೈ ತುತ್ತು ಅಂತ ಹೇಳಿ. ಈ ಪ್ರೋಗ್ರಾಮ್ಗೆ ಮಕ್ಕಳಿಗೆ ಏನು ಇಷ್ಟ ಆಗುತ್ತೆ, ತಿಂಡಿ ಅಥವಾ ಸ್ನ್ಯಾಕ್ಸು ಅಥವಾ ಊಟ ಯಾವುದನ್ನಾದರೂ ರೆಡಿ ಮಾಡಿಕೊಂಡು ತಗೊಂಡೋಗಿ ಮಕ್ಕಳಿಗೆ ಮಧ್ಯಾಹ್ನ ಟೈಮು ತಿನ್ನಿಸ್ಬಿಟ್ಟು ಬರಬೇಕು ಇವತ್ತು ಒಂದಿನ. ಸೊ ನಾನಿವತ್ತು ನನ್ನ ಮಗಳಿಗೋಸ್ಕರ ಬೆಣ್ಣೆ ದೋಸೆನೇ ಮಾಡ್ಕೊಂಡಿದ್ದೀನಿ. ಸೊ ಅವಳಿಗೆ ದೋಸೆ ಅಂದರೆ ತುಂಬ ಇಷ್ಟ, ಅದಕ್ಕೋಸ್ಕರ ಮಾಡ್ಕೊಂಡಿದ್ದೀನಿ. ಈ ಥರ ಸಣ್ಣದಾಗಿ ಮಾಡ್ಕೊಂಡಿದ್ದೀನಿ, ಯಾಕೆಂದರೆ ಅವಳಿಗೆ ಸ್ವಲ್ಪ ಕ್ರಿಯೇಟಿವ್ ಆಗಿ ಮಾಡಿಕೊಟ್ರೆ ಇಷ್ಟ ಆಗುತ್ತೆ, ಅದಕ್ಕೋಸ್ಕರ ಖುಷಿಯಾಗಿ ತಿಂತಾಳೆ ಅಂತ. ಇದ್ರ ಜೊತೆಗೆ ನಾನು ಟೊಮೊಟೊ ಮತ್ತು ಶೇಂಗಾ ಬೀಜ ಹಾಕಿ ಒಂದು ಚಟ್ನಿ ಕೂಡ ಮಾಡಿದ್ದೀನಿ, ಸ್ವೀಟ್ ಇರಲಿ ಅಂತ ಹೇಳಿ. ಸಬ್ಬಕ್ಕಿ ಪಾಯಸ ಕೂಡ ಮಾಡ್ಕೊಂಡಿದ್ದೀನಿ. ಇವಾಗ ಬಾಕ್ಸ್ ಪ್ಯಾಕಿಂಗ್ ಮಾಡ್ತಾಯಿದ್ದೀನಿ. ಪಾಯಸ ಮತ್ತು ದೋಸೆ, ಆಮೇಲೆ ಸ್ವಲ್ಪ ಪುಳಿಯೋಗರೆ ಕೂಡ ಮಾಡ್ಕೊಂಡಿದ್ದೆ. ಅವಳಿಗೆ ಪುಳಿಯೋಗರೆ ಅಂದ್ರೂ ತುಂಬ ಇಷ್ಟ, ಅದಕ್ಕೋಸ್ಕರ. ಇದ್ರ ಜೊತೆಗೆ ಸ್ವಲ್ಪ ಚಟ್ನಿ. ಫ್ರೆಂಡ್ಸ್, ಇವಾಗ ನಾವು ಚಿಕ್ಕ ಮಕ್ಕಳಿರೋವಂಥವ್ರು ದೊಡ್ಡ ಮಕ್ಕಳ ಬಗ್ಗೆ ಸ್ವಲ್ಪ ಕೇರ್ ಮಾಡೋದು ಕಡಿಮೆ ಅಂತ ಅನಿಸುತ್ತೆ. ಸೊ ಈ ಗಿಲ್ಟ್ ನನಗೆ ಕೂಡ ಇದೆ. ಈಗ ಚಿಕ್ಕ ಮಕ್ಕಳಿರುವಾಗ ನಾವು ಚಿಕ್ಕ ಮಕ್ಕಳ ಮೇಲೇ ಗಮನ ಜಾಸ್ತಿ ಕೊಡಬೇಕಾಗುತ್ತೆ, ದೊಡ್ಡ ಮಕ್ಕಳಿಗೆ ಸ್ವಲ್ಪ ಗಮನ ಕೊಡೋಕ್ಕೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಕೆಲ್ಸಕ್ಕೆ ಹೋಗೋ ಅಂಥ ಅಪ್ಪ ಅಮ್ಮನೂ ಅಷ್ಟೇ, ಪಾಪ ಅವರು ಬೆಳಿಗ್ಗೆ ಎದ್ದು ಮಕ್ಕಳಿಗೆ ರೆಡಿ ಮಾಡಿಸಿ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿ ಅವ್ರು ರೆಡಿಯಾಗಿ ಅವ್ರು ಕೆಲ್ಸಕ್ಕೆ ಹೋಗೋದು, ಈ ಬ್ಯುಸಿ ಲೈಫಲ್ಲಿ ಮಕ್ಕಳ ಬಗ್ಗೆ ಗಮನ ಕೊಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ. ಅದಕ್ಕೋಸ್ಕರನೇ ಈ ಪ್ರೋಗ್ರಾಮ್ನ ಇವ್ರ ಸ್ಕೂಲಲ್ಲಿ ಮಾಡಿದರು. ನನಗೆ ತುಂಬ ಖುಷಿ ಅನ್ನಿಸ್ತು ಈ ಪ್ರೋಗ್ರಾಮ್ ಮಾಡಿದ್ದು. ನನಗೆ ಸ್ಕೂಲ್ ಹತ್ರ ಬಂದೆ. ಸೊ ಎಲ್ಲರ ಪೇರೆಂಟ್ಸ್ಗಳು ಕೂಡ ಅವರು ಬ್ಯುಸಿ ಲೈಫ್ನ ಬಿಟ್ಟು ಮಕ್ಳಿಗೋಸ್ಕರ ಅವ್ರ ಕೆಲಸಗಳನ್ನ ಬಿಟ್ಟು, ಕೆಲವರು ಆಫೀಸಿಗೆ ರಜಾನ ಹಾಕ್ಕೊಂಡು ಕೂಡ ಬಂದಿರೋ ಅಂಥ ಪೇರೆಂಟ್ಸ್ಗಳಿದ್ದಾರೆ. ಪಾಪ ನೋಡಿ, ಎಲ್ಲರೂ ಪೇರೆಂಟ್ಸ್ಗಳ ಮುಂದೆ ಕೂತಿದ್ದಾರೆ ಮಕ್ಕಳು. ನನ್ನ ಮಗಳಿಗೆ ಕೂಡ ತುಂಬ ಖುಷಿ ಆಯಿತು. ಇದ್ರ ಜೊತೆಗೆ ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ಕೂಡ ಸ್ಕೂಲಲ್ಲಿ ಮಾಡಿದ್ರು. ಈ ಪ್ರೋಗ್ರಾಮ್ನ ಮಾಡಿದ್ದು ನನಗೆ ಕೂಡ ತುಂಬ ಖುಷಿ ಆಯಿತು. ನನ್ನ ಚಿಕ್ಕ ಮಗುನ ಕೂಡ ಕರ್ಕೊಂಡು ಹೋಗಿದ್ದೆ. ಫ್ರೆಂಡ್ಸ್, ಇದ್ರ ಜೊತೆಗೆ ನಿಮ್ಮ ಹತ್ರ ನಾನು ಒಂದು ವಿಷಯನ ಕೂಡ ಶೇರ್ ಮಾಡ್ಕೋಬೇಕು ಅಂತಿದ್ದೀನಿ. ಇವಾಗ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿರೋ ಅಂಥವರೆಲ್ಲ ಎಲ್ಲರೂ ಕೂಡ ಏನೋ ಒಂದು ಉದ್ದೇಶದಿಂದ ಮಾಡಿದ್ದೀವಿ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಈಗ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಅನ್ಸಬ್ಸ್ಕ್ರೈಬ್ ಆಗಕ್ಕೆ ಹೋಗಬೇಡಿ ಫ್ರೆಂಡ್ಸ್ ಯಾರೂ. ನಾನಂತೂ ಯಾರಿಗೂ ಆ ಥರ ಮಾಡಿಲ್ಲ, ಕೆಲವ್ರು ನನಗೆ ಆ ಥರ ಮಾಡಿದ್ರು, ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಈಗ ಸಬ್ಸ್ಕ್ರೈಬ್ ಮಾಡಿದರೂ ನಮಗೇನು ಸಿಗಲ್ಲ, ಮಾಡದೇ ಇದ್ರೂ ನಮಗೇನು ಸಿಗಲ್ಲ. ಒಟ್ಟಿನಲ್ಲಿ ಎಲ್ಲರೂ ಖುಷಿಯಾಗಿರೋಣ ಅನ್ನೋದಷ್ಟೇ ನನ್ನ ಉದ್ದೇಶ, ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಈಗ ಯೂಟ್ಯೂಬ್ ಫ್ಯಾಮಿಲಿ ಅಂತ ಅಂದ್ಕೊಂಡಿದ್ದೀವಿ. ಸೊ ಆ ಫ್ಯಾಮಿಲಿ ಒಳಗಡೆ ಎಲ್ಲರೂ ಖುಷಿಯಾಗಿರಬೇಕು ಅಂತ ನನ್ನ ಉದ್ದೇಶ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಯಾವಾಗಲೂ ನಾನು ಕೂಡ ನಿಮಗೆ ಸಪೋರ್ಟಿವ್ ಆಗಿರ್ತೀನಿ, ನೀವು ಕೂಡ ಸಪೋರ್ಟಿವ್ ಆಗಿರಿ. ಈಗ ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ಮುಗಿದು ಊಟ ಕೂಡ ಸ್ಟಾರ್ಟ್ ಆಯಿತು. ಖುಷಿಯಾಗಿ ಊಟ ಮಾಡಿಸಿ ಬಂದೆ.